ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನಂ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೃಶ್ಚಿಕ ರಾಶಿಯ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೃಶ್ಚಿಕ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಪ್ಪ ಇರುತ್ತೆ ಅಂತಂದರೆ, ನವೆಂಬರ್ ತಿಂಗಳಲ್ಲಿ ಇವರಿಗೆ ಎಲ್ಲ ಪಾಸಿಟಿವ್ ವಿಚಾರ ಅನ್ನೋದಕ್ಕಿಂತ ತುಂಬ ನೆಗೆಟಿವ್ ವಿಚಾರಗಳೇ ತುಂಬ ಇರೋದ್ರಿಂದ ಸ್ವಲ್ಪ ಗಮನ ಇಟ್ಟು ಕೇಳೋದು ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರು ಮೇಯ್ನಾಗಿ ಇದನ್ನು ತುಂಬ ಗಮನ ಇಟ್ಟು ನೋಡಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ಪ್ರೇಮ ಮತ್ತು ಕುಟುಂಬದ ವಿಚಾರದಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ನಿಮ್ಮಿಂದನೇ ಆರಂಭ ಆಗುತ್ತೆ. ನೀವು ಸ್ವಲ್ಪ ನೇರ ನುಡಿ ನಿಷ್ಠುರವಾದಿ ಆಗಿದ್ರೂ ಕೂಡ ಸ್ವಲ್ಪ ವ್ಯಂಗ್ಯ ಜಾಸ್ತಿ. ನೀವು ಯಾರೇ ಏನೇ ಕೆಲಸ ಮಾಡಿಕೋದು ಕೂಡ ಅದಕ್ಕೆ ಅಪವ್ಯವಸ್ಥೆಗಳು, ಅಪಹಾಸ್ಯ ಮಾಡೋದು, ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಇರ್ತಕ್ಕಂಥ ಸಣ್ಣ ವ್ಯವಸ್ಥೆಗಳಾಗಿರುತ್ತೆ. ಆ ಸಣ್ಣ ವ್ಯವಸ್ಥೆನ ತಪ್ಪಿಸ್ಕೊಡೋದು ಅಥವಾ ಸಣ್ಣ ವ್ಯವಸ್ಥೆನ ಇಲ್ಲದಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಏನೇ ಕೆಲಸ ಮಾಡೋದು ಕೂಡ ಎಲ್ಲ ರೀತಿಯಲ್ಲೂ ಕೂಡ ನೆಗೆಟಿವ್ ಮಾತಾಡೋದಾಗ್ಬೋದು, ಮಾಡೋ ಕೆಲಸದಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಇವ್ರ ಕೈಲಿ ಆಗಲ್ಲ, ಇವ್ರ ಕೈಲಿ ಹೋಗಲ್ಲ ಅಂತ ಹೇಳೋದು ನಿಮ್ಮಿಂದ ಸಂಭವ ಆಗುತ್ತೆ. ಅದನ್ನು ಬೇಡ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕುಟುಂಬದಲ್ಲಿ ಎಲ್ಲರೂ ಒಂದು ಮಾತಾಡಿದ್ರೆ ನೀವೇ ಒಂದು ಮಾತಾಡ್ತೀರಾ, ನಿಮ್ಮದೇ ಆಗಬೇಕು, ನಾನು ನಂದು ನಂದೇ ಅನ್ನೋ ಒಂದು ವಿಚಾರನ ತೆಗೆದು ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಇಲ್ಲ ಸಲ್ಲದ ಕಲಹ ವ್ಯವಸ್ಥೆಗಳಾಗ್ಬೋದು, ಅದು ನಿಮ್ಮಿಂದನೇ ಆರಂಭ ಆಗುತ್ತೆ. ಎಲ್ಲ ವಿಚಾರಕ್ಕೂ ಎಲ್ಲ ನೆಗೆಟಿವ್ ಕೂಡ ನೀವೇ ಕಾರಣಕರ್ತರಾಗ್ತೀರ. ಎರಡನೇದಾಗಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ನೀವು ಅತಿಯಾದ ಒಂದು ಆಸೆ, ಅತಿಯಾದ ವಿಚಾರ, ಅತಿಯಾದ ಇನ್ಕಮನ್ನು ಬಯಸ್ತೀರ. ಆದರೆ ಅದು ಯಾವುದೂ ಕೂಡ ಸಂಭವ ಆಗದೇ ಇರೋ ಟೈಮಲ್ಲಿ ತುಂಬ ಡಿಸಪಾಯಿಂಟ್ ಆಗ್ತಾರೆ. ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ವಿಚಾರ ಹೇಗಪ್ಪ ಅಂತಂದರೆ, ಅತಿಯಾದ ಆಸೆಗಳು ಬೇಡ. ಮಾಡ್ತಕ್ಕಂಥ ಕೆಲಸಕ್ಕೆ, ಮಾಡ್ತಕ್ಕಂಥ ವಿಚಾರಕ್ಕೆ, ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ. ಯಾವುದೇ ಒಂದು ಅತಿಯಾದ ವಿಚಾರಗಳು ಸಿಗೋದಿಲ್ಲ. ಹಾಗಾಗಿ ಅಷ್ಟು ಆಸೆ ಪಡೋದನ್ನು ಬಿಡೋದು ಬಹಳ ಒಳ್ಳೆಯದಾಗುತ್ತೆ. ನಂತರದಲ್ಲಿ ವ್ಯವಹಾರ ವಿಚಾರ ಅಂತಂದರೆ, ನೀವು ಮಾಡ್ತಕ್ಕಂಥ ಹೂಡಿಕೆಯಲ್ಲಿ ಸ್ವಲ್ಪ ಸಂಭವ ವ್ಯವಸ್ಥೆಗಳು, ಅಂದರೆ ಸಣ್ಣ ಪುಟ್ಟದಾಗಿ ಲಾಭವನ್ನು ಕಾಣ್ತೀರ. ಅತಿಯಾದ ಲಾಭ ಕೂಡ ನಿಮ್ಗೆ ಇರೋದಿಲ್ಲ. ಸ್ವಲ್ಪ ಹೆಚ್ಚಾಗಿ ಗಮನ ಹರಿಸಿ ಕೆಲಸ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಮತ್ತು ಸ್ವಂತ ಉದ್ಯೋಗ ಇದ್ದರೆ ಇನ್ನೊಬ್ಬರು ನಂಬಿಕೊಂಡು ಹೂಡಿಕೆ ಅಂತ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಆ ಹೂಡಿಕೆಯಲ್ಲಿ ಲಾಭ ಅಂತಕ್ಕಂಥ ವ್ಯವಸ್ಥೆಗಳಿಲ್ಲ. ಆರ್ಥಿಕ ವಿಚಾರ ಬಂತು ಅಂತಂದರೆ, ನೀವು ಕೊಟ್ಟಂಥ ಒಂದು ಹಣಕಾಸು ಈ ತಿಂಗಳು ನಿಮ್ಗೆ ವಾಪಸ್ ಬರುತ್ತೆ. ಮತ್ತು ಯಾವುದಾದ್ರು ಲೋನ್ ಅಪ್ಲೈ ಮಾಡಿದ್ರೆ ಅಥವಾ ಗೌರ್ಮೆಂಟ್ ಸ್ಕೀಮ್ ಯಾವ್ದಾದ್ರು ಅಪ್ಲೈ ಮಾಡಿದರೆ ಈ ತಿಂಗಳು ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಯಾವುದೇ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಸುಲಭ ವಿಚಾರಗಳು ಇರೋದಿಲ್ಲ. ಸ್ವಲ್ಪ ಕಷ್ಟಪಟ್ಟರೆ ನಿಮಗೆ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಜಯ ಸಾಧಿಸಾಗೋದು ಅಥವಾ ಹಣಕಾಸಿನ ಮೂಲಗಳು ಹುಟ್ಟುತ್ತೆ. ಹೊಸ ಮೂಲಗಳು ಹುಟ್ಟೋದ್ರು ಯಾವ ರೀತಿಯಲ್ಲಪ್ಪ ಅಂದರೆ, ಲೋನ್ ಆಗ್ಬೋದು, ಕೊಟ್ಟಂಥ ಹಣಕಾಸು ವಾಪಸ್ ಬರೋದಾಗ್ಬೋದು. ಯಾರಿಗಾದ್ರೂ ನೀವು ಹಣ ಕೊಟ್ಟಿದ್ರೆ ಅವ್ರು ಕೊಡ್ತಾ ಇಲ್ಲ, ವಿಚಾರ ಮಾಡ್ತಾ ಇಲ್ಲ ಅಂತಂದರೆ ಈ ತಿಂಗಳು ಬರ್ತಕ್ಕಂಥ ಸಂಭವ ಇದೆ. ನಂತರದಲ್ಲಿ ಆರೋಗ್ಯದ ವಿಚಾರ ಬಂತಂದರೆ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ನಿಮಗೆ ಗಂಡು ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಲಿಕ್ಕಿದೆ. ಸ್ವಲ್ಪ ಅವರ ಮೇಲೆ ಹೆಚ್ಚು ಗಮನ ಇರಲಿ. ಮನೆಯಲ್ಲಿ ಇರ್ತಕ್ಕಂಥ ಊಟ ತಿಂಡಿಯಿಂದ ಆಗ್ಬೋದು ಅಥವಾ ಹೊರಗಿನ ಊಟ ತಿಂಡಿಯಿಂದ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು, ಅನಾರೋಗ್ಯದ ವಿಚಾರಗಳು ಆಗಲಿಕ್ಕಿದೆ. ಹಾಗಾಗಿ ಹೊರಗಿನ ಊಟಕ್ಕಿಂತ ಮನೆಯ ಊಟನ ತುಂಬ ಪ್ರಿಫರ್ ಮಾಡಿಸಿ. ಮಕ್ಕಳಿಗೆ ಯಾವುದೇ ಸಮಸ್ಯೆಗಳು ಆಗಲಿಕ್ಕಿಲ್ಲ. ಈ ರಾಶಿಯವರಿಗೆ ಮುಖ್ಯವಾಗಿ ಸುಲಭ ಪರಿಹಾರ ಮಾರ್ಗಗಳು ಅಂತಂದರೆ, ಪ್ರತಿ ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಥವಾ ನವದುರ್ಗಿಯರ ದೇವಸ್ಥಾನಕ್ಕೆ, ಉಗ್ರರೂಪಿ ದುರ್ಗಿ ದೇವಸ್ಥಾನಕ್ಕೆ ನೀವು ಕುಟುಂಬ ಸಮೇತರಾಗಿ ಹೋಗಿ ಪುಷ್ಪಾರ್ಚನೆ ಅಥವಾ ಕುಂಕುಮಾರ್ಚನೆಯನ್ನು ಕುಟುಂಬದ ವ್ಯಕ್ತಿಗಳ ಹೆಸರಿನಲ್ಲಿ ಮಾಡಿಸ್ಕೊಂಡು ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ನೆಗೆಟಿವಿಟಿಗಳು ಹೋಗಿ ಪಾಸಿಟಿವಿಟಿ ಅಂತಕ್ಕಂಥ ವ್ಯವಸ್ಥೆಗಳು ನಿಮಗಾಗುತ್ತೆ. ಹಾಗಾಗಿ ಯಾವುದೇ ಸಮಸ್ಯೆಗಳಿಲ್ಲ. ಹೇಳ್ತಕ್ಕಂಥ ವಿಚಾರವನ್ನು ಭಾಳ ಸುಲಭವಾದ ಪರಿಹಾರ ತಿಳಿಸ್ಕೊಡ್ತೇನೆ. ಅದನ್ನು ಮಾಡ್ಕೊಂಬನ್ನಿ, ಎಲ್ಲ ಶುಭವಾಗುತ್ತೆ. ಇದಾಗಿತ್ತು ವೃಶ್ಚಿಕ ರಾಶಿಯ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ವಿಷಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.